ಪರಿಶುದ್ಧ ಆತ್ಮನ ಶಕ್ತಿ ಒಬ್ಬ ಮನುಷ್ಯನ ಮೇಲೆ ಎಷ್ಟು ದಿನ ಇರ್ತದೆ? ಸೇವಕರು ಹೇಳ್ತಿರ್ತಾರ, ನೀವು ಪರಿಶುದ್ಧಾತ್ಮ ಅಭಿಷೇಕನ ಹೊಂದ್ಕೊರಿ. ಲೋಕನ ನೀವು ಜಯಿಸ್ಬೇಕಂದ್ರೆ ಪರಿಶುದ್ಧಾತ್ಮನ ಅಭಿಷೇಕನ ಹೊಂದಬೇಕು. ಅಂದ್ರೆ ಪರಿಶುದ್ಧಾತ್ಮ ಅಭಿಷೇಕನ ಹೊಂದ್ಕೊಂಡ್ರೆ ಇನ್ನು ನಮ್ಮ ಜೀವಿತ ಕಾಲವೆಲ್ಲ ನಾವು ಪಾಪನ ಜಯಿಸ್ತೀವ ಅಂದ್ರೆ ಆ ರೀತಿ ಆಗೋದಿಲ್ಲ. ಒಬ್ರು ಅಂತಿರ್ತಾರ, ಪರಿಶುದ್ಧಾತ್ಮ ಅಭಿಷೇಕನ ಹೊಂದ್ಕೊಂಡಿದ್ದೀನಿ, ಪರಿಶುದ್ಧಾತ್ಮ ಅಭಿಷೇಕ ಹೊಂದ್ಕೊಂಡ್ರೆ ಇನ್ನ ಜೀವನ ಪೂರ್ತಿ ನಾ ಪಾಪನೆಲ್ಲ ಗೆಳಿತೀವಿ ಅಂತ ಅರ್ಥ ಅಲ್ಲ ಅದು. ಪರಿಶುದ್ಧಾತ್ಮ ಅಭಿಷೇಕ ಹೊಂದ್ಕೋಬೇಕು. ಪರಿಶುದ್ಧಾತ್ಮ ಅಭಿಷೇಕ ನಾವು ಹೊಂದಿದ್ರೇನೆ ನಾವು ಪಾಪನ ಜಯಿಸ್ತೀವಿ, ಅದು ಸತ್ಯ. ಆದ್ರೆ ಜೀವನ ಪೂರ್ತಿ ನಾವು ಅದನ್ನ ಜಯಿಸ್ತೀವಿ ಅಂದ್ರೆ ಜಯಿಸಕ್ ಆಗೋದಿಲ್ಲ ಅಂತ ಕೂಡ ನಾವು ಹೇಳ್ಬೋದು. ಎದಕ್ಕಪ್ಪ ಅಂತ ಹೇಳಿದ್ರೆ ನೋಡ್ರಿ, ಪರಿಶುದ್ಧಾತ್ಮ ಅಭಿಷೇಕನ ಹೊಂದಿರುವಂತ ವ್ಯಕ್ತಿ ಆ ಪರಿಶುದ್ಧಾತ್ಮ ಅಭಿಷೇಕ ಲೋಬಟ್ಟು ನಡಿಬೇಕು. ಅವನದಕ್ಕೆ ವಿಧೇಯನಾಗಿ, ಪರಿಶುದ್ಧಾತ್ಮನಿಗೆ ವಿಧೇಯನಾಗಿ ನಡೆದವನೇ ಅದನ್ನ ಜಯಿಸ್ತಾನ. ಪರಿಶುದ್ಧಾತ್ಮಗೆ ವಿಧೇಯನಾಗಿ ನಡೆದಿಲ್ಲ ಅಂದ್ರೆ ಅವನು ಮತ್ತೆ ತನ್ನ ಇಷ್ಟನ, ತನ್ನ ಕೋರಿಕೆಗಳನ್ನ ಅವನು ತೀರ್ಸ್ಕೊಳಕ ಅವನು ನಡೆದನಪ್ಪ ಅಂತ ಹೇಳಿದ್ರೆ ಅವನು ಪಾಪದಲ್ಲಿ ಬೀಳುವಂತ ಚಾನ್ಸಸ್ ಇರ್ತದೆ. ಪರಿಶುದ್ಧಾತ್ಮ ಅಭಿಷೇಕ ಹೊಂದಿರೋ ವ್ಯಕ್ತಿ ಕೂಡ. ಯಾಕಂದ್ರೆ ದಾವೀದು ಕೂಡ ಪರಿಶುದ್ಧಾತ್ಮ ಅಭಿಷೇಕನ ಹೊಂದಿರುವಂತ ವ್ಯಕ್ತಿನೇ. ದೇವರು ದಾವೀದಿಗೆ ತನ್ನ ಅಭಿಷೇಕನ ಕೊಟ್ಟನ, ತನ್ನ ಆತ್ಮ ಅಭಿಷೇಕನ ದಾವೀದ ಮೇಲೆ ಸುರಿಸನ. ಆದ್ರೆ ದಾವೀದ ಒಂದಿನ ಏನ್ ಮಾಡಣ? ಪಾಪ ಮಾಡಣ. ಹೆಂಗ್ ಪಾಪ ಮಾಡ್ದ? ದೇವ್ರ ಅಭಿಷೇಕನ ಹೊಂದಿರುವಂತ ವ್ಯಕ್ತಿ ಅಲ್ಲ. ದೇವ್ರ ಅಭಿಷೇಕ ಹೊಂದಿರುವಂತ ವ್ಯಕ್ತಿ ಆ ಪಾಪನ ಜಯಿಸ್ಬೇಕಲ್ಲ. ಯಾಕೆ ಜಯಿಸಕ್ ಆಗಿಲ್ಲಪ್ಪ ಅಂತ ಹೇಳಿದ್ರೆ ಪರಿಶುದ್ಧಾತ್ಮ ಅಭಿಷೇಕ ಹೊಂದಿರೋ ವ್ಯಕ್ತಿ ಕೂಡ ತನ್ನ ಸ್ವಯ ಇಚ್ಛನ ಅವನು ಇಷ್ಟಪಟ್ಟನಪ್ಪ ಅಂದ್ರೆ, ತನ್ನ ಸ್ವಯ ಇಚ್ಛನ ಮಾಡ್ಬೇಕಂತೆಲ್ಲ ಅನ್ಕೊಂಡನ ಅಂದ್ರೆ ಪಾಪದಲ್ಲಿ ಬೀಳುವಂತ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಪವಿತ್ರಾತ್ಮ ದೇವರು ನಮ್ಮ ಸ್ವೇಚ್ಛನ ಅಡ್ಡಿಪಡಿಸೋದಿಲ್ಲ, ನಮ್ಮ ಫ್ರೀಡಮ್ನ ಅಡ್ಡಿಪಡಿಸೋದಿಲ್ಲ. ನಾವು ಸ್ವೇಚ್ಛರಿದ್ದ, ನಮ್ಮ ಸ್ವಇಚ್ಛರಿದ್ದ ನಾವು ಹೋಗ್ತಿರುವಾಗ ಅದನ್ನ ತಡೆಗಟ್ಟಿ ನೀನ್ ಹಂಗ ಇರಬಾರ್ದು, ನನ್ನ ವಶದಲ್ಲಿ ಇರ್ಬೇಕು, ನಾನು ಹೇಳ್ದಂಗೆ ನೀನ್ ಕೇಳ್ಬೇಕು, ನಾನೇ ನಡೆಸ್ತೀನಿ ಅಂತ ಹೇಳಿ ಬಲವಂತವಾಗಿ ನಮ್ಮನ್ನ ನಡೆಸೋದಿಲ್ಲ. ನಮ್ಮ ಸ್ವೇಚ್ಛೆಗೆ ಗೌರವ ಕೊಡ್ತಾನ. ಅಂದ್ರೆ ಏನ್ ಮಾಡ್ತಾನಂದ್ರೆ ದುಃಖ ಪಡ್ತಾನ. ಅದಕ್ಕೆ ಪೌಲ್ ಹೇಳ್ತಾನ, ಪರಿಶುದ್ಧಾತ್ಮ ನೀವು ದುಃಖ ಪಡಿಸ್ಬೇಡ್ರಿ ಅಂತ ಹೇಳ್ತಾನ. ಯಾಕಂದ್ರೆ ಪರಿಶುದ್ಧಾತ್ಮಗೆ ವಿರುದ್ಧವಾಗಿ ನಾವು ನಡೀತಿರುವಾಗ ಪರಿಶುದ್ಧಾತ್ಮನ ದುಃಖ ಪಡ್ತಾನ. ಪರಿಶುದ್ಧಾತ್ಮಗೆ ವಿರುದ್ಧವಾಗಿ ನಾವು ನಡೆದಾಗ ಪಾಪದಲ್ಲಿ ಬೀಳುವಂತ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಸೌಲು ಕೂಡ, ದೇವರು ಸೌಲನು ಕೂಡ ತನ್ನ ಆತ್ಮಳಿಂದ ಅಭಿಷೇಕಿಸ್ತದನ. ಮತ್ತೆ ಸೌಲ್ ಏನ್ ಮಾಡೋಣ? ತನ್ನ ಇಷ್ಟಾನುಸಾರ ಜೀವಿಸಕ್ ಹೋಗಿ ದೇವರಿಗೆ ವಿರುದ್ಧವಾಗಿ ನಡೆದು ದುರಾತ್ಮ ಪೀಡಿತನಾದ ಅಂತ ಹೇಳಿ ವಾಕ್ಯ ಐತಿ. ಸ್ಯಾಮ್ಸೋನು ಕೂಡ ದೇವ್ರ ಆತ್ಮ ಅಭಿಷೇಕ ಹೊಂದಿರುವಂತ ವ್ಯಕ್ತಿ. ಮತ್ತೆ ತನ್ನ ಸ್ವಯ ಇಚ್ಛನ, ತನ್ನ ಇಷ್ಟನ ನೆರವೇರ್ಸಕ ಹೋದಾಗ ಏನಾಗನ? ತಾನು ಕೂಡ ಪಾಪದಲ್ಲಿ ಬಿದ್ದಾನ. ಪರಿಶುದ್ಧಾತ್ಮ ಅಭಿಷೇಕ ಹೊಂದ್ಕೊಂಡು ಇರುವಂತ ವ್ಯಕ್ತಿ, ನಾನು ಪರಿಶುದ್ಧಾತ್ಮ ಅಭಿಷೇಕನ ಹೊಂದ್ಕೊಂಡಿನಲ್ಲ, ನಾನು ಸಮಸ್ತ ನಾನು ಜಯಿಸ್ಬಿಡ್ತೀನಿ, ಎಲ್ಲ ನಾನು ಮಾಡ್ಬಿಡ್ತೀನಿ ಅಂತಲ್ಲ. ನೀನು ಆ ಪರಿಶುದ್ಧ ಆತ್ಮನಿಗೆ ನೀನು ಲೋಬಡಬೇಕು. ಪ್ರತಿದಿನ ನೀನು ಲೋಬಡಬೇಕು. ದೇವ್ರನ್ನ ಕೇಳಬೇಕು, ಅಯ್ಯ ನಾನು ಲೋಕನ ಜಯಿಸ್ಬೇಕು, ಪಾಪನ ಜಯಿಸ್ಬೇಕು, ಲೋಕ ಆಕರ್ಷಣೆಗಳು ನಾನು ಜಯಿಸ್ಬೇಕು. ನಿನ್ನ ಆತ್ಮಲಿಂದ ನನ್ನ ಬಲಪಡಿಸು, ನಿನ್ನ ಆತ್ಮದಿಂದ ನಾನು ಸ್ಥಿರಪಡಿಸು, ನಾನೆಲ್ಲ ಗೆಲ್ಲುವಂತೆ ನನ್ನ ಮಾಡು ಅಂತೇಳಿ ದಿನಾ ಪವಿತ್ರ ಆತ್ಮನಿಗೆ ನಾವು ಲೋಬಟ್ಟು ನಡೆದಾಗ ನಾವೆಲ್ಲದನ್ನ ಜಯಿಸ್ಕೊಂತ ಬರುವಂತೆ ದೇವ್ರು ಮಾಡ್ತಾನ. ಯಾಕೆ ಮಾಡ್ತಾನಪ್ಪ ಅಂದ್ರೆ ನಾವು ಆತನ ಆತ್ಮಗ ಲೋಬಟ್ಟು ನಾವು ನಡೆದಿರ್ತೀವಿ, ತನ್ನ ಆತ್ಮಗ ನಾವು ವಿಧೇಯರಾಗಿ ನಾವು ನಡೆದೀವಿ కాబట్టిನೇ ದೇವರು ಆ ಜಯವನ್ನು ನಮಗೆ ಕೊಡ್ತಾನ. ದೇವ್ರ ಆತ್ಮಗೆ ನಾವು ವಿಧೇಯರಾಗಿಲ್ದಂಗ ನಮ್ಮ ಒಂದು ಸ್ವಇಚ್ಛೆನ ನಾವು ಮಾಡಕ್ ನಾವು ಪ್ರಯತ್ನ ಪಟ್ಟಿವನಕ್ಕೂ ಪಾಪದಲ್ಲಿ ಬೀಳುವಂತ ಚಾನ್ಸಸ್ ಇರ್ತದೆ. ಎಂತ ಅಭಿಷೇಕ ವ್ಯಕ್ತಿ ಆದ್ರೂ ಕೂಡ ಪಾಪದಲ್ಲಿ ಬೀಳುವ ಚಾನ್ಸ್ ಇರುತ್ತೆ. ಯಾಕಂದ್ರೆ ತನ್ನ ಸ್ವಇಚ್ಛೆನ ಮಾಡಕ್ ಹೋಗಿದ್ದಾನಂದ್ರೆ